ಥ್ಯಾಂಕ್ಸ್ ಕಣಪ್ಪ, ನಿನ್ನಿಂದ ದೊಡ್ಡ ಉಪಕಾರ ಆಯ್ತು. ಇವತ್ತು ನೀನು ಸಿಗದೆ ಹೋಗಿದ್ರೆ ಆ ರಾಕ್ಷಸರ ಕೈಯಲ್ಲಿ ಸಿಕ್ಕು ಒದ್ದಾಡಬೇಕಾಗಿತ್ತು. ಇವತ್ತು ನಿನ್ನಿಂದ 2 ಜೀವ ಉಳಿತು. ಅಯ್ಯೋ ಸರ್, ನೀವು ಒಳ್ಳೆ ಏನೋ ನಾನು ಆ ಟೈಮಿಗೆ ಸರಿಯಾಗಿ ಅಲ್ಲಿಗೆ ಬಂದೆ, ನನ್ನ ಕೈಲಾಗಿ ಸಹಾಯ ಮಾಡಿದೆ ಅಷ್ಟೇ. ತಪ್ಪಾಗಿ ತಿಳ್ಕೊಬೇಡಿ ಸರ್, ನೀವು ಆಶ್ರಮದಲ್ಲಿದ್ದೀನಿ ಅಂತ ಹೇಳಿದ್ರಿ, ಯಾರೋ ರೌಡಿಗಳು ಅಟ್ಟಿಸ್ಕೊಂಡು ಬರ್ತಿದಾರ ಅಂತಲೂ ಹೇಳಿದ್ರಿ. ನಿಮ್ಮನ್ನು ನೋಡಿದ್ರೆ ತುಂಬ ಒಳ್ಳೆ ಜನ ಥರ ಕಾಣಿಸಿದಿರ. ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದ್ರೆ ದಯವಿಟ್ಟು ನನ್ನ ಹತ್ರ ಹೇಳ್ಕೊಳ್ಳಿ. ನನಗೆ ಗೊತ್ತಿರೋ ಕೆಲವು ಲಾಯರ್ಗಳಿದ್ದಾರೆ, ಅವ್ರ ಹತ್ರ ಮಾತಾಡಿ ಅವ್ರನ್ನೆಲ್ಲ ಒದ್ದು ಒಳಗಾಕ್ಸ್ತೀನಿ. ಇಲ್ಲ ಅವ್ರ ಹತ್ರ ಮಾತಾಡಿ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ಗೆ ಅರೇಂಜ್ ಮಾಡ್ತೀನಿ. ಹೇಳಿ ಸರ್. ಈ ಕೋರ್ಟು, ಕೇಸು, ಪೊಲೀಸು ಎಲ್ಲ ನಮ್ಮಂಥವ್ರಿಗಲ್ಲ. ನಾವು ನ್ಯಾಯ ಪಡಿಬೇಕು ಅಂದರೆ ನಾವೇ ಹೋರಾಟ ಮಾಡಬೇಕು. ನಾನು ಕೊನೆ ಉಸಿರಿರೋವರೆಗೂ ನಾನು ಹೋರಾಟ ಮಾಡ್ತೀನಿ. ನನ್ನ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನನ್ನ ವಿಷಯ ಬಿಡಪ್ಪ, ಅದು ದೊಡ್ಡ ಕತೆ. ನಾನು ಮದ್ದು ಅರ್ದು ಕೊಡಬೇಕು, ನೀನು ಹೊರಡು, ನಾನು ಹೊರಡ್ತೀನಿ. ಹುಷಾರು, ಆ ನೀಚರು ನಿನ್ನ ಹಿಂದೆ ಬಿದ್ದಾರು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಸರಿ ಸರ್, ಹುಷಾರು. ಪಾಪ ಏನು ಸಮಸ್ಯೆ ಇದೆಯೋ ಏನೋ. ಹಲೋ, ಏನಾಯ್ತು? ರಾಮಚಂದ್ರ ಎಲ್ಲಾದ್ರೂ ಕಾಣಿಸದ್ನಾ? ಬಾಸ್, ಕೊನೆಗೂ ರಾಮಚಂದ್ರ ಯಾವ ಬೀಳ್ತಾರವನೇ ಅಂತ ಗೊತ್ತಾಯ್ತು. ಅಡ್ರೆಸ್ ಸಿಕ್ಕಾಯ್ತು. ಅಟ್ಯಾಕ್ ಮಾಡೋದು ಒಂದೇ ಬಾಕಿ. ಇಲ್ಲಿ ಯಾವುದೋ ಆಶ್ರಮದಲ್ಲಿ ಇದ್ದಾನೆ ಬಾಸ್. ವೆರಿ ಗುಡ್, ತುಂಬ ಖುಷಿ ಆಯ್ತು. ಅಂತೂ ಇಷ್ಟು ದಿವಸಕ್ಕೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾವ ಕಾರಣಕ್ಕೂ ಅವನ ಮೈ ಮುಟ್ಟಬಾರ್ದು. ಯಾಕೆ ಬಾಸ್? ಅವನೆಲ್ಲವನೇ ಅಂತ ಗೊತ್ತಾಯ್ತಲ್ಲ, ಮತ್ತೆ ತಡೆ ಮಾಡೋದು? ಎತ್ತಾಕೊಂಬಂದ್ರೆ ನಮ್ಮ ಕೆಲಸ ಆಗೋಗುತ್ತಲ್ವಾ? ಇಲ್ಲ, ನಾವು ಹಾಗೆ ಮಾಡಬಾರ್ದು. ಯಾಕಂದರೆ ಅವನಿರೋ ಜಾಗ ಅಂಥದ್ದು. ಅವನು ಆಶ್ರಮದಲ್ಲಿದ್ದಾನೆ. ನಮಗೆ ರಾಮಚಂದ್ರ ಬೇಕು ನಿಜ, ಆದರೆ ಬೇಡದೇ ಇರೋ ಸಮಸ್ಯೆನ ಮೈ ಮೇಲೆ ಹಾಕೋಬಾರ್ದು. ಬೇಲಿ ಮುಳ್ಳ ಮೇಲೆ ಬಿದ್ದಿರೋ ರೇಷ್ಮೆ ಬಟ್ಟೆನ ಬಿಡಿಸೋ ಥರ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಹಾಂ, ಮತ್ತೆ ಏನು ಮಾಡಬೇಕು ಬಸ್ ಇವಾಗ? ನಾಳೆ ನೀನು ಆಶ್ರಮಕ್ಕೆ ಹೋಗಬೇಕು. ಹೇಗೆ ಹೋಗಬೇಕು ಅಂದರೆ ಹಿಂದೆ ಮುಂದೆ ಗತಿ ಇಲ್ಲದೆ ಇರೋ ಮಾಮೂಲಿ ಭಕ್ತನ ಥರ ಹೋಗಬೇಕು. ಅಲ್ಲೇ ಆಶ್ರಯ ಪಡ್ಕೊಂಡು ಆಶ್ರಮ ಸೇರ್ಕೋಬೇಕು. ಆ ರಾಮಚಂದ್ರನ ಮೇಲೆ ಹದ್ದಿನ ಕಣ್ಣಿಟ್ಟಿರಬೇಕು. ಅವನೆಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ, ಯಾರ್ಯಾರನ್ನು ಮೀಟ್ ಮಾಡ್ತಾನೆ, ಅವನನ್ನು ಮೀಟ್ ಮಾಡೋದಕ್ಕೆ ಯಾರ್ಯಾರು ಬರ್ತಾರೆ ಎಲ್ಲ ತಿಳ್ಕೋಬೇಕು. ಅವನು ಪ್ರತಿದಿನದ ದಿನಚರಿ ತಿಳ್ಕೋಬೇಕು. ಅದಕ್ಕಿಂತ ಮುಖ್ಯವಾಗಿ ಆ ಮಣಿಹಾರ ಎಲ್ಲಿದೆ ಅಂತ ತಿಳ್ಕೋಬೇಕು. ಓಕೆ ಬಾಸ್, ನೀವು ಹೇಳ್ದಾಗೆ ಮಾಡ್ತೀನಿ. ನೋಡೋ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹೇಳ್ದಂಗೆ ಕೇಳಬೇಕು. ಯಾವುದೇ ಕಾರಣಕ್ಕೂ ರಾಮಚಂದ್ರನ್ ಮೈ ಮುಟ್ಬಾರ್ದು. ಆದರೆ ಅವನ ಮೇಲೆ ನಿಗಾ ಇಟ್ಟಿರಬೇಕು. ನಾನಿಂಥ ಕೆಲಸ ಮಾಡಿ ಅಂತ ಆರ್ಡರ್ ಕೊಟ್ಟ ಮೇಲೇ ಆ ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಬಾಸ್, ನಾವೇನು ಮಾಡಲ್ಲ. ಏನಿದ್ರು ನಿಮ್ ಕೇಳ್ಕೊಂಡೆ ಮಾಡ್ತೀವಿ. ಇದಕ್ಕೆ ಹೇಳೋದು ಎಲ್ಲದಕ್ಕೂ ಒಳ್ಳೆ ಟೈಮ್ ಬರಬೇಕು ಅಂತ. ಒಂದು ಕಡೆ ರಮಾದೇವಿ ಬೆಂಗಳೂರು ಬಾ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಕಡೆ ರಾಮಚಂದ್ರ ಇರೋ ಜಾಗ ಗೊತ್ತಾಗಿದೆ. ಎಲ್ಲ ಹಾಗೇ ಕೂಡ್ಕೊಂಡು ಬರ್ತಾ ಇದೆ. ಒಳ್ಳೆ ದಿನ ಹತ್ತಿರದಲ್ಲೇ ಇದೆ. ಅಯ್ಯೋ ದೇವ್ರೆ, ಈ ಪಾಪಿ ಕಣ್ಣಲ್ಲಿ ಇನ್ನೂ ಅದು ಏನಪ್ಪಾ ನೋಡಬೇಕು. ಇದು ನೋಡ್ತಾ ಇದ್ರೆ ಕಣ್ಣು ಹೋಗ್ಬಿಡುತ್ತೆ. ಇಲ್ಲಿಂದ ಫಸ್ಟು ಜಾಗ ಖಾಲಿ ಮಾಡೋದು ಒಳ್ಳೇದು. ಲೆಟ್ ದೆಮ್ ಕಂಟಿನ್ಯೂ. ಅಮ್ಮ, ಸಾರಿ ಸಾರಿ ಸಾರಿ. ಅಮ್ಮ, ಸಾರಿ, ಪ್ಲೀಸ್. ಸಾರಿ ಕಣ್ರಿ, ಮನ್ಸಾರೆ ಸಾರಿ ಕೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಈಗೆಲ್ಲ ಮಾಡಲ್ಲ, ಕ್ಷಮಿಸ್ಬಿಡಿ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಇವಾಗ ಸಾರಿ ಅಂತ ಹೇಳ್ತ್ಯಾ, ಮತ್ತೆ ನಿನ್ ಕೋತಿ ಕಿತಾಪತಿ ಬುದ್ಧಿನೇ ತೋರಿಸ್ತ್ಯಾ.
ಚೆನ್ನಾಗಿ ಉರಿಸ್ತೀಯ, ಆಮೇಲೆ ಮುಗ್ದನ್ ತರ ಬಂದು ಸಾರಿ ಕೇಳ್ತೀಯ. ನಂಗೂ ನಿನ್ನ ನೋಡಿ ನೋಡಿ ಸಾಕಾಗಿದೆ. ನೀನು ಬದಲಾಗೋನಲ್ಲ. ರೀ ಏನ್ರಿ ನೀವು, ಎಷ್ಟೋ ಜನ ದೊಡ್ಡ ದೊಡ್ಡ ತಪ್ಪು ಮಾಡ್ತಾರೆ ಅಂತ ನಾನು ಚಿಕ್ಕ ತಪ್ಪು ಮಾಡಿದ್ದೀನಿ, ನೀವು ನನ್ನ ಕ್ಷಮಿಸಲ್ವಾ? ಇದು ಕ್ಷಮೆ ಅನ್ನೋದೇ ಇಲ್ವಾ? ಅಲ್ಲ ಕಣ್ರಿ, ಎಲ್ಲಾನು ಮರ್ತು ಮತ್ತೆ ನಾವು ಮುಂಚಿನ ಥರ ಇರೋಕ್ಕಾಗಲ್ವಾ? ಇಷ್ಟಕ್ಕೆ ಎಲ್ಲ ಮುಗ್ದೋಗ್ಬಿಡುತ್ತಾ? ತಿದ್ಕೊಳಕ್ ಒಂದು ಚಾನ್ಸ್ ಕೊಡ್ಬೇಕಪ್ಪ. ಕೊಡ್ಬಹುದು, ಆದ್ರೆ ಕೆಲವೊಂದು ಷರತ್ತುಗಳಿದೆ. ಷರತ್ಗಳ? ಏನದು? ಅದು ಇನ್ಮೇಲೆ ಈ ಲವ್ ಗಿವು ಅಂತ ಕೆಲ್ಸಕ್ಕೆ ಬಾರ್ದೇ ಇರೋ ವಿಷಯಗಳನ್ನ ಮಾತಾಡಬಾರ್ದು. ಮಾತಾಡೋದಿರ್ಲಿ, ಅದನ್ನ ಮನ್ಸಲ್ಲೂ ಇಟ್ಕೋಬಾರ್ದು. ನಿನ್ನ ಮಾತು ನಡವಳಿಕೆ ಎಲ್ಲ ಸ್ವಚ್ಛವಾಗಿರ್ಬೇಕು. ಆಗಿದ್ರೆ ಮಾತ್ರ ಒಪ್ಕೋತೀನಿ, ಇಲ್ಲ ಅಂದ್ರೆ ಉಗ್ದು ದೂರ ಇಡ್ತೀನಿ. ಹೇಳು, ಏನ್ ಮಾಡ್ತೀಯಾ? ಅಲ್ಲ ಕಣ್ರಿ, ಅದು ಫೀಲಿಂಗ್ಸ್ನ ಅಷ್ಟು ಈಸಿಯಾಗಿ ಹೇಗೆ ತೆಗೆದಾಕಕ್ಕಾಗತ್ತೆ? ಹೇಗೋಗುತ್ತೆ ಅಂದ್ರೆ ಪ್ರಯತ್ನ ಪಡ್ಬೇಕು. ಕಷ್ಟ ಆದ್ರೂ ಸರಿನೇ, ಅದನ್ನ ಹೋಗಿಸ್ಬೇಕು. ಅದೊಂಥರ ಕಳೆ ಗಿಡ ಇದ್ದಾಗೆ, ಬೇರ್ ಸಮೇತ ಅದನ್ನ ಕಿತ್ತು ಬಿಸಾಕ್ಬೇಕು. ಹಾಗಿದ್ರೆ ಮಾತ್ರ ನಮ್ ಫ್ರೆಂಡ್ಶಿಪ್ ಉಳಿಸ್ಕೊಳಕ್ ಆಗೋದು. ಇಲ್ಲ ಅಂದ್ರೆ ನಿನ್ ಸವಾಸನೆ ಬೇಡ ಅಂತ ನಾನು ದೂರ ಇದ್ಬಿಡ್ತೀನಿ. ಹೇಳು, ಒಪ್ಕೋತ್ಯಾ? ಸರಿ, ಆಯ್ತು, ಡನ್ ಡನ್ ಡನ್.